ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಧ್ಯಾಹ್ನ 3:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇನ್ನೊಂದು 15 ಮಿನಿಟ್ಸು ನನ್ನ ಮಗಳಿಗೆ ಸ್ಕೂಲ್ ಬಿಡುತ್ತೆ, ಹೋಗಿ ಕರ್ಕೊಬರಬೇಕು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಹಾಸ್ಪಿಟಲ್ಗೂ ಹೋಗಬೇಕಾಗಿತ್ತು, ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ನನ್ನ ಹಸ್ಬೆಂಡ್ಗೆ ಬ್ಲಡ್ ಟೆಸ್ಟ್ ಮಾಡಿದ್ದು. 3 ಡೇಸ್ ಆಯಿತು, ಇನ್ನು ರಿಪೋರ್ಟ್ ಇಸ್ಕೊಂಡಿಲ್ಲ. ಇವತ್ತು ಈವ್ನಿಂಗ್ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ರಿಪೋರ್ಟ್ ಇಸ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ ರಿಪೋರ್ಟ್ನ ತೋರಿಸ್ಕೊಂಡು ಏನು ಪ್ರಾಬ್ಲಮ್ ಇದೆ ಏನು ಎಲ್ಲ ಕೇಳಿಕೊಂಡು ಮೆಡಿಷನ್ ತೊಗೊಂಡು ಬರಬೇಕು. ಇವಾಗ ನಾನು 5 o'clockಗೆಲ್ಲ ಹೊರಡ್ತೀನಿ. ಅಂದರೆ ನಮ್ಮ ಅತ್ತೆ ಮನೆ ಹತ್ರ ಅಲ್ವಾ, ಹೊರಡಬೇಕು. ಅದಕ್ಕಿಂತ ಮುಂಚೆ ನಾನು ಮೀಶೋದಲ್ಲಿ ಬಟ್ಟೆ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅಂದರೆ ನನಗೆ ನನ್ನ ಮಗಳಿಗೆ ಬಟ್ಟೆ ತೊಗೊಂಡಿದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಲಾಸ್ಟ್ ವಿಡಿಯೋ ಅಂದರೆ ಒಂದು ಲಾಸ್ಟ್ ವೀಕ್ ನಮ್ಮ ಅದಕ್ಕೆ ನಾನು ಚಿಕ್ಕಪೇಟೆಗೆ ಹೋಗಿ ಬಂದ್ವಲ್ಲ, ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಏನೆಲ್ಲ ತೊಗೊಂಡಿದ್ದೀನಿ, ಕಲೆಕ್ಷನ್ಸ್ ಹೇಗಿದೆ ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ನನ್ನ ಮಗಳು ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಕಡಿಮೆ ರೇಟಿಗೆ ಅಷ್ಟು ಚೆನ್ನಾಗಿರೋ ಬಟ್ಟೆ ಸಿಕ್ಕಿದೆ. ಅದರಿಂದ ನಿಮಗೂ ಹೆಣ್ಮಕ್ಳಿದ್ರೆ ನಿಮಗೂ ಯೂಸ್ ಆಗುತ್ತೆ. ಅಂದರೆ ನಾವು ಮೀಶೋದಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಏನಪ್ಪ ಅಂದರೆ ಕಲೆಕ್ಷನ್ಸು ತುಂಬ ಇಷ್ಟ ಆಗುತ್ತೆ, ಆದರೆ ಕ್ವಾಲಿಟಿ ಹೇಗಿರುತ್ತೋ ಏನೋ ಅನ್ನೋದೊಂದು ಇರುತ್ತೆ. ಅಯ್ಯೋ ಕ್ವಾಲಿಟಿ ಹೇಗಿರುತ್ತೋ ಏನೋ ತೊಗೊಳೋದು ಬೇಡ ಅಂತ ನಾವು ಎಷ್ಟೋ ಬಟ್ಟೆಗಳನ್ನ, ನಾನು ಅಷ್ಟೇ ಕ್ವಾಲಿಟಿ ಹೇಗಿರುತ್ತೋ ಏನೋ ಬೇಡ ಅಂದ್ಬಿಟ್ಟು ಎಷ್ಟೋ ಬಟ್ಟೆನ ತುಂಬ ಇಷ್ಟ ಆದ್ರೂ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಅದರಿಂದ ನನ್ನ ಮಗಳಿಗೆ ತೊಗೊಂಡಿರೋ ಬಟ್ಟೆಗಳಂತೂ ತುಂಬ ಚೆನ್ನಾಗಿದೆ. ಅದು ಅಲ್ಲದೆ 300 rupeesಗೆ ಅಷ್ಟು ಕಡಿಮೆ ಬೆಲೆಗೆ ಅಷ್ಟು ಚೆನ್ನಾಗಿರೋ ಬಟ್ಟೆ ಸಿಕ್ಕಿದೆ. ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ಇವಾಗ ನನ್ನ ಮಗಳನ್ನ ಕರ್ಕೊಬಂದು ಅದಾದಮೇಲೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಬರಬೇಕು. ನಾನು ಗಾಡೀಲಿ ಹೋಗೋಲ್ಲ, ನಡ್ಕೊಂಡು ಹೋಗೋದ್ರಿಂದ ಒಂದು 10 minutes ಬೇಕಾಗುತ್ತೆ ಹೋಗೋದ್ರಿಂದ. ಅದರಿಂದ ಇವಾಗ 3:35 ಆಗಿದೆ, ಹೋಗೋ ಅಷ್ಟರಲ್ಲಿ ಸರಿ ಹೋಗುತ್ತೆ. ಇವಾಗ ಸ್ಕೂಲ್ ಹತ್ರ ಬಂದೆ, ಇನ್ನೂ ಬಿಟ್ಟಿಲ್ಲ ಅನಿಸುತ್ತೆ ಸ್ಕೂಲು. ಯಾರು ಪೇರೆಂಟ್ಸ್ ಬಂದಿಲ್ಲ, ನಾನೇ ಫಸ್ಟ್. ನನಗೊಂಥರ ಭಯ, ಎಲ್ಲಿ ಈಚೆ ಬಂದುಬಿಡ್ತಾಳೋ, ಗಾಡಿಗಳು ಬಂದುಬಿಡುತ್ತೋ ಅಂದ್ಬಿಟ್ಟು. ಅದರಿಂದ ಸ್ವಲ್ಪ ಒಂದು 5 ನಿಮಿಷ ಮುಂಚೆನೇ ಬರ್ತೀನಿ. ಬಿಟ್ಟಿಲ್ಲ. ಫಸ್ಟೇ ಬಂದ್ಬಿಟ್ಟೋಳೆ. ಸಿಸರು ತೊಗೊಂಡೋಗ್ಬೇಕಂತ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತಾಳೆ. ಅದು ತೊಗೊಂಡೋಗ್ಬೇಕು, ಇದು ತೊಗೊಂಡೋಗ್ಬೇಕು, ಅದು ಹೇಳಿದ್ದಾರೆ, ಇದು ಹೇಳಿದ್ದಾರೆ. ಡೈಲಿ ಒಂದು ದಿವಸ ಅಲ್ಲ, ಡೈಲಿ ಇದೆ. ಡ್ರಾಯಿಂಗ್ ಮಾಡಿ ಕಟ್ ಮಾಡಿ ಆ್ಯಕ್ಟಿವಿಟೀಸ್ ಮಾಡ್ತಾರಂತೆ. ಸಿಸರು ಮತ್ತು ಕ್ರಯನ್ಸು, ವೈಟ್ ಶೀಟ್. ನೀನು ಕಟ್ ಮಾಡೋಕ್ಕೆ ಬರುತ್ತಾ? ಸುಂದ್ರಿ. ಇವಾಗ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ. ಓದ್ಕೋಬೇಕು, ಇಲ್ಲ ಅಜ್ಜಿ ಮನೆ ಕರ್ಕೊಂಡು ಹೋಗಲ್ಲ. ಫುಲ್ ಹೋಮ್ವರ್ಕ್ ಮುಗಿಸ್ಕೊ. ಅಪ್ಪಂದು ರಿಪೋರ್ಟ್ ಬರುತ್ತಲ್ಲ ಈಸ್ಕೊಂಡು, ಫುಲ್ಲು ಹೋಮ್ವರ್ಕ್ ಮುಗಿಸ್ಕೊಂಡು ಅಷ್ಟೇ ಕರ್ಕೊಂಡು ಹೋಗೋದು, ಇಲ್ಲ ಕರ್ಕೊಂಡು ಹೋಗಲ್ಲ. ಅವಳು ಫುಲ್ ಖುಷಿ ಅಜ್ಜಿ ಮನೆ. ಎಲ್ಲಾದರೂ ರೌಂಡ್ಸ್ ಹಾಕೋದು ಅಂದ್ರಂತ ಅವಳು ಸಿಕ್ಕಾಪಟ್ಟೆ ಖುಷಿ. ಇವಾಗ ಹೇಳಿದ್ನಲ್ಲ ಆಗಲೇ, ಮೀಶೋದಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಅಂತ. ನೋಡ್ಬೋದು, ಇಷ್ಟು ಬಟ್ಟೆ ತೊಗೊಂಡಿದ್ದೀನಿ. ಇಷ್ಟು ಇದರಲ್ಲಿ ನಂದು ಮಾತ್ರ ಇಲ್ಲ, ನನ್ನ ಮಗಳದು ನಂದು 2 ಮಿಕ್ಸ್ ಇದೆ. ತೋರಿಸ್ತೀನಿ ಒಂದೊಂದಾಗೆ. ಇಷ್ಟು ಬಟ್ಟೆ ಶಾಪಿಂಗ್ ಮಾಡಿದ್ದೀನಿ. ಫಸ್ಟು ನಂದು ತೋರಿಸ್ಬಿಡ್ತೀನಿ, ಅದಾದಮೇಲೆ ನನ್ನ ಮಗಳದು ತೋರಿಸ್ತೀನಿ. ಇಲ್ಲಿ ಸೌಂಡ್ ಮಾಡಬಾರ್ದು. ಹೋಗ್ತೀನಿ, ಹೋಗು ತಿಂದ್ಬಿಟ್ಟು ಯೂನಿಫಾರ್ಮ್ ಚೇಂಜ್ ಮಾಡಿಬಿಟ್ಟು ತಿಂದ್ಬಿಟ್ಟು ಹೋಮ್ವರ್ಕ್ ಮುಗಿಸ್ಕೊ. 5 o'clock ಅಂತ ಅಷ್ಟೇ, 5 o'clock ಕರ್ಕೊಂಡು ಹೋಗ್ತೀನಿ. ಫಸ್ಟು ನನಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಬೆಳಕು ಹಂಗೆ ಹೊಡಿಯೋದ್ರಿಂದ ಸ್ವಲ್ಪ ಫೇಸು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ, ಬ್ಲರ್ ಥರ ಕಾಣಿಸ್ತಾ ಇದೆ. ಇದೇನು ಶೇರ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ, ನಿಮಗೂ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಾನು ಡ್ರೆಸ್ನ ಹಾಕೊಂಡ್ಮೇಲೆ ಲಿಂಕ್ ಕಳಿಸಿ, ಲಿಂಕ್ ಕೊಡಿ ಅಂತ ಕಮೆಂಟ್ ಮಾಡ್ತೀರಾ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ. ಇದು ಯಾವುದೇ ಥರದ ಪ್ರಮೋಷನ್ ಆಗಲಿ ಕೊಲಾಬ್ ಆಗಲಿ ಏನೂ ಅಲ್ಲ. ನಾನು ಪರ್ಸ್ನಲಿ ನಾನು ತೊಗೊಂಡು ನನಗಿಷ್ಟ ಆಗಿ ನಿಮಗೂ ಯೂಸ್ ಆಗುತ್ತೆ ಅಂತ ಶೇರ್ ಮಾಡ್ಕೊತಿರೋದಷ್ಟೇ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಎಲ್ಲದ್ರದ್ದು ಒಂದು ಸತಿ ಚೆಕ್ ಮಾಡಿ ಬೇಕು ಅಂದರೆ. ಮೊದಲಿಗೆ ನನಗೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಅನ್ನಲ್ಲ. ಫಸ್ಟು ನಾನು ತೊಗೊಂಡಿರೋದು ಇದೊಂದು ಕಾಟನ್ ಶಾರ್ಟ್ ಕುರ್ತಾ. ಇದು
ಟಾಪ್ ಥರನೂ ಆಗುತ್ತೆ, ಕುರ್ತಾ ಥರನೂ ಆಗುತ್ತೆ. ತುಂಬ ಚೆನ್ನಾಗಿದೆ ಕಾಟನ್ನು. ಅಂದರೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಕಲರ್ ನನಗೆ ತುಂಬ ಇಷ್ಟ ಆಯಿತು, ಅದರಿಂದ ಇದೊಂದು ಬುಕ್ ಮಾಡಿಕೊಂಡೆ. ನನಗಂತೂ ಈ ಲಾಂಗ್ ಕುರ್ತಾಕ್ಕಿಂತ ಈ ಥರ ಶಾರ್ಟ್ ಕುರ್ತಾಸು ತುಂಬ ಇಷ್ಟ ಆಗುತ್ತೆ. ಇವಾಗ ವೇರ್ ಮಾಡಿದ್ದೀನಲ್ಲ, ಇದೂ ಅಷ್ಟೇ ಮೀಶೋದಲ್ಲಿ ತೊಗೊಂಡಿದ್ದು. ಅಂದರೆ ಇನ್ನೊಂದು ಸ್ವಲ್ಪ ಲಾಂಗ್ ಇದ್ದರೆ ನಮಗೂ ಕಂಫರ್ಟಬಲ್ ಅನಿಸುತ್ತೆ ಹಾಕೊಳ್ಳೋಕ್ಕೆ, ಆದರೆ ಸ್ವಲ್ಪ ಶಾರ್ಟೇ ಬರುತ್ತೆ. ಇದೊಂದು ತುಂಬ ಚೆನ್ನಾಗಿದೆ. ನಾವು ಜೀನ್ಸ್ ಮೇಲೆ ವೇರ್ ಮಾಡ್ಬೋದು, ಇಲ್ಲ ಬ್ಯಾಗಿ ಪ್ಯಾಂಟ್ ಮೇಲೆ ವೇರ್ ಮಾಡ್ಬೋದು, ಇಲ್ಲ ಅಂದರೆ ಕಾಟನ್ ಪ್ಯಾಂಟ್ ಮೇಲೆ, ಇಲ್ಲಾಂದರೆ ನಾವು ಪ್ಲಾಜೋ ಪ್ಯಾಂಟ್ ವೇರ್ ಮಾಡ್ತೀವಲ್ಲ, ಪ್ಲಾಜೋ ಪ್ಯಾಂಟ್ ಮೇಲೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಅಂದರೆ ನನಗೆ ಕಲರ್ ತುಂಬ ಇಷ್ಟ ಆಯಿತು, ಅದರಿಂದ ಇದೊಂದು ಬುಕ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇನ್ನೊಂದು ಇದೂ ಶಾರ್ಟ್ ಕುರ್ತಾಸೆ. ಇದಂತೂ ಜೀನ್ಸ್ ಮೇಲಂತೂ ಸೂಪರಾಗಿರುತ್ತೆ. ಫುಲ್ಲು ಪ್ಲೈನು ನೋಡ್ಬೋದು, ಫುಲ್ಲು ಪ್ಲೈನು. ಸ್ಲೀವ್ಗೆ ಈ ಥರ ಡಿಸೈನ್ ಬಂದಿದೆ, ಮಣಿದು ಮತ್ತು ಇದು ಕವಡೆ ಥರದ್ದು ಒಂದು ಬಂದಿದೆ ಅಷ್ಟೇ. ಇನ್ನೆಲ್ಲ ಫುಲ್ಲು ಪ್ಲೈನು. ಇದ್ರ ಅಷ್ಟೇ ಕಾಟನ್ನು. ಇದೂ ಅಷ್ಟೇ 250-200 ರೇಂಜಲ್ಲೇ ಇದೆ. ನನಗೆ ಪರ್ಫೆಕ್ಟಾಗಿ ನಾನು ಪ್ರೈಸ್ನ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ತೊಗೊಂಡು ಒಂದು 15 ಡೇಸ್ 20 ಡೇಸ್ ಆಯಿತು, ಅದರಿಂದ ಅಷ್ಟಾಗಿ ನೆನಪಿಲ್ಲ. ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಲ್ಲ, ಒಂದ್ಸಲಿ ನೀವು ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಇದೊಂದು ಅಂದರೆ ಇದು ಎಲ್ಲದಕ್ಕಿಂತ ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದೊಂದು ತೊಗೊಂಡಿದ್ದೀನಿ. ಇದಂತೂ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಟ್ರೆಂಡ್ ಇದೆ. ಈ ಟಾಪ್ ಅಂತೂ ಫುಲ್ ಅಂದರೆ ಫುಲ್ ಟ್ರೆಂಡ್ ಇದೆ ಇನ್ಸ್ಟಾಗ್ರಾಮಲ್ಲಿ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಲಿಂಕ್ ಅಂತ ಕಮೆಂಟ್ ಮಾಡಿ ಅದಾದಮೇಲೆ ನಾನು ಇದು ತೊಗೊಂಡಿರೋದು. ಇದು ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಲೆಂತು ಉದ್ದ ಇದ್ದಿದ್ರೆ ಇನ್ನೂ ಕಂಫರ್ಟಬಲ್ ಆಗಿರೋದು. ನಾವು ದಪ್ಪ ಇರೋದ್ರಿಂದ ಲೆಂತ್ ಉದ್ದ ಇದ್ದರೆ ನಮಗೂ ಹಾಕೊಳ್ಳೋಕ್ಕೆ ಕಂಫರ್ಟಬಲ್ಲು. ಆದರೆ ಏನು ಮಾಡೋದು, ಸ್ವಲ್ಪ ಶಾರ್ಟೇ ಇದೆ ಇದ್ರೂ. ಇದು ತುಂಬ ಚೆನ್ನಾಗಿದೆ. ಇದು ಕಾಟನ್ದೆ. ಶಾರ್ಟ್ ಕುರ್ತಾಸ್ ಅಂತೂ ನನಗೆ ತುಂಬ ಇಷ್ಟ ಆಗುತ್ತೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ 250-300 ಒಳಗಡೆನೆ. ನಾನು ತೋರಿಸ್ತಾ ಇರೋದೆಲ್ಲ ಅಷ್ಟೇ ತುಂಬ ಕಡಿಮೆ ಪ್ರೈಸಲ್ಲೇ ತೋರಿಸ್ತಾ ಇರೋದು. ಇದೆ ನಾನು ತೋರಿಸಿದ ಕುರ್ತಾಸ್ ಎಲ್ಲ 250-300 ಒಳಗಡೆನೆ ತೊಗೊಂಡಿರೋದು. ಇದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಈ ಕುರ್ತಾಗೆ ಯಾವ ಥರ ಪ್ಯಾಂಟ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇನ್ನೊಂದು ಆರೆಂಜ್ ಕಲರ್ ತೋರಿಸಿದ್ನಲ್ಲ ಇವಾಗ ಕುರ್ತಾ, ಅದಕ್ಕೆ ಈ ಪ್ಯಾಂಟ್ ತೊಗೊಂಡಿದ್ದೀನಿ. ಇದು ಸೆಟ್ ಆಫ್ 4 ಬಂದಿದೆ. ಕ್ವಾಲಿಟಿ ಅಂತೂ ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ಬೆಲ್ ಬಟಮ್ ಬಂದಿದೆ ಕೆಳಗಡೆ. ಇದೊಂಥರ ಬೆಲ್ ಬಟಮ್ ಪ್ಯಾಂಟ್ ಥರ ತುಂಬ ಚೆನ್ನಾಗಿದೆ. ಫ್ಯಾಬ್ರಿಕ್ ಮಾತ್ರ ಸೂಪರಾಗಿದೆ. ಇದು ಸೆಟ್ ಆಫ್ 4 ಬಂದಿದೆ. ಇನ್ನು 2 ಕಲರ್ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಕಲರ್ ಓವರ್ ಅನ್ನಿಸ್ತು. ಅದರಿಂದ ಡೈಲಿ ಯೂಸ್ಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಕೊಂಡಿದ್ದೀನಿ. ಅಂದರೆ ಎತ್ತಿಟ್ಬಿಟ್ಟಿದ್ದೀನಿ, ಡೈಲಿ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇದೊಂದು ಈ ಆರೆಂಜ್ ಕಲರ್ಗಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ, ನೋಡ್ಬೋದು. ಇವೆರಡು ಪೇರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಅದರಿಂದ ಇನ್ನೊಂದು ಅದರಲ್ಲೇ ಸೆಟ್ ಆಫ್ 4 ಒಂದಲ್ಲ, ಇದೊಂದು ಬ್ಲ್ಯಾಕ್ ಪ್ಯಾಂಟು. ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು 500-550 ಒಳಗಡೆ 4 ಪೀಸ್ ಬರುತ್ತೆ ಸೆಟ್ ಆಫು. ಅಂದರೆ ಸೈಜ್ ವೈಸಲ್ಲಿ ಡಿಪೆಂಡು, ನೀವು ಯಾವ ಸೈಜ್ ಬುಕ್ ಮಾಡ್ಕೋತೀರೋ. ಒಂದು 20 ರೂಪೀಸ್ ಜಾಸ್ತಿ ಇಲ್ಲ ಕಡಿಮೆ ಈ ಥರ ಇರುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಕೆಳಗಡೆ ಬೆಲ್ ಬಟಮ್ಮು. ತುಂಬ ಲುಕ್ಕಾಗಿ ಕಾಣಿಸುತ್ತೆ ಈ ಪ್ಯಾಂಟ್ ಅಂತೂ. ನನಗೆ ಎಲ್ಲದಕ್ಕಿಂತ ಈ ಬ್ಲ್ಯಾಕ್ ಕಲರ್ ತುಂಬ ಇಷ್ಟ. ನನಗಂತೂ ಎಲ್ಲದರಲ್ಲೂ ಬ್ಲ್ಯಾಕ್ ಕಲರಲ್ಲಿ ಎಷ್ಟೇ ಜೊತೆ ಬಟ್ಟೆ ಇದ್ರೂ ಬ್ಲ್ಯಾಕ್ ಕಲರಲ್ಲಿ ತುಂಬ ಇಷ್ಟ ಆಗುತ್ತೆ. ಅಂದರೆ ತುಂಬ ಜಾಸ್ತಿ ಅದನ್ನೇ ಚೂಸ್ ಮಾಡ್ಕೊತೀನಿ, ಬ್ಲ್ಯಾಕ್ ಕಲರು. ನೋಡ್ಬೋದು, ಇದೊಂದು ಪ್ಯಾಂಟ್ ತೊಗೊಂಡೆ. ಇದನ್ನ ನಾನು ಇದ್ರ ಜೊತೆ ಪೇರ್ ಮಾಡಿದ್ದೀನಿ. ಇದ್ರ ಜೊತೆಗೊಂದು ಸೂಪರಾಗಿದೆ. ನಾನು ಟ್ರಯಲ್ ನೋಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಕುರ್ತಾ ಇನ್ನೂ ಲಾಂಗ್ ಇದ್ದಿದ್ರೆ, ಇನ್ನೊಂದು ಸ್ವಲ್ಪ ಲಾಂಗ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನನಗೆ ಇಷ್ಟು ತೊಗೊಂಡಿರೋದು. ಮತ್ತು ಡೈಲಿ ಯೂಸ್ಗೆ ನೈಟ್ ಡ್ರೆಸ್ ಬುಕ್ ಮಾಡ್ಕೊಂಡಿದ್ದೆ, ತುಂಬ ಕಡಿಮೆ ಪ್ರೈಸ್ಗೆ, ತುಂಬ ಒಳ್ಳೆ ಕ್ವಾಲಿಟಿ. ಅಂದರೆ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ, ನೋಡ್ಬೋದು. ಇದು ಸೆಟ್ಟು, ಟೀ ಶರ್ಟು ಮತ್ತು ಪ್ಯಾಂಟು ತುಂಬ ಚೆನ್ನಾಗಿದೆ. 3XL ಬುಕ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಫ್ರೀ ಆಗಿರಲಿ ಅಂದ್ಬಿಟ್ಟು. ಯಾಕಂದರೆ ಇದು ಏನಂತಾರೆ, ಇದು ಫ್ಯಾಬ್ರಿಕ್ಕು ವೆಲ್ವೆಟ್ ಥರ ಇದು ಫ್ಯಾಬ್ರಿಕ್ಕು. ನಮಗೆ ಬಾಡಿ ಫಿಟ್ ಆದರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಫ್ರೀ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಾನು 3XL ಬುಕ್ ಮಾಡ್ಕೊಂಡಿದ್ದೆ. ನನಗೆ XXL ಸಾಕು, ಆದರೆ ಏನು ಮಾಡೋದು, ಸ್ವಲ್ಪ ಫ್ರೀ ಆಗಿರಲಿ ಅಂದ್ಬಿಟ್ಟು 3XL ಬುಕ್ ಮಾಡ್ಕೊಂಡಿದ್ದೆ. ಇದು ಅಷ್ಟೇ ಕಾಂಬೋ ಆಫರಲ್ಲಿ ತೊಗೊಂಡಿದ್ದು. ಇದೊಂದು ಮತ್ತು ಇದೊಂದು ಬ್ಲ್ಯಾಕ್, ಆಗಲೇ ಹೇಳಿದ್ನಲ್ಲ ಬ್ಲ್ಯಾಕ್ ತುಂಬ ಇಷ್ಟ ಆಗುತ್ತೆ ಅಂತ, ಅದರಿಂದ ಇದೊಂದು ಬುಕ್ ಮಾಡಿಕೊಂಡೆ. ಇದು ಪ್ಯಾಂಟು, ಇದು
ಟೀ ಶರ್ಟ್. ಇದು XXL ಬುಕ್ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ಡೈಲಿ ಯೂಸ್ಗಂತೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಒಂದ್ಸಲ ಈ ಥರ ನೀವು ನೈಟ್ ಸೂಟ್ ಹಾಕೋರು ಒಂದ್ಸಲ ಚೆಕ್ ಮಾಡಿ ನೋಡಿ, ಇಷ್ಟ ಆದರೆ ತೊಗೊಳ್ಳಿ, ತುಂಬ ಚೆನ್ನಾಗಿದೆ ಅಂತ. ಓಕೆ, ನಾವು ಕೊಟ್ಟಿರೋ ಪ್ರೈಸ್ಗೆ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಇಷ್ಟೇ ನನಗೆ ಅಂತ ಪರ್ಚೇಸ್ ಮಾಡ್ಕೊಂಡಿರೋದು ನಾನು. ಇಷ್ಟೇ, ನನಗೆ ಇಷ್ಟು ಸಾಕು ಅಂದ್ಬಿಟ್ಟು ಇಷ್ಟು ತೊಗೊಂಡೆ. ಇನ್ನು ನನ್ನ ಮಗಳಿಗೆ ಬಟ್ಟೆಗಳು ಬೇಕಿತ್ತು. ಅಂದರೆ ಅವಳು ತುಂಬ ಬೇಗ ಹಾಳು ಮಾಡ್ಕೊತಾಳೆ ಬಟ್ಟೆಗಳ. ಅಂದರೆ ಬಾಳಿಕೆ ಬರಲ್ಲ ಅವಳಿಗೆ, ತುಂಬ ಬೇಗ ಹಾಳು ಮಾಡ್ಕೋತಾಳೆ. ಅದರಿಂದ ಅವಾಗವಾಗ ನಾನು ತೊಗೋತಲೇ ಇರ್ತೀನಿ ಮೀಶೋದಲ್ಲಿ. ಇದೊಂದು ಪ್ಯಾಂಟ್ ತೊಗೊಂಡಿದ್ದೆ, ಪ್ಯಾಂಟ್ ಅಲ್ಲ ಸೆಟ್ಟು. ಇದೊಂದು ಚಿಕ್ಕದು ಟೀ ಶರ್ಟ್, ಎಷ್ಟು ಚೆನ್ನಾಗಿದೆ ನೋಡಿ. ಟಾಪು ಕ್ರಾಪ್ ಟಾಪ್ ಥರ ಇದೆ. ಇದೊಂದು ಅವಳಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವಳ ಫೇಸ್ಗಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಫೇವ್ರೆಟ್ ಅವಳಿಗೆ, ತುಂಬ ಇಷ್ಟಪಡ್ತಾಳೆ. ಇದೊಂದು ಅವಳ ಫೇವ್ರೆಟ್ ಡ್ರೆಸ್ ಅಂತ ಹೇಳ್ಬೋದು. ಟ್ರಯಲ್ ನೋಡಿದಾಗಲೇ ಹೇಳ್ತಾ ಇದ್ಲು, ಅಮ್ಮ ಸಖತ್ತಾಗಿದೆ ಅಮ್ಮ, ತುಂಬ ಚೆನ್ನಾಗಿ ಚೂಸ್ ಮಾಡಿದ್ದೀರಾ ಅಂತ. ಇದೊಂದು ಕ್ರಾಪ್ ಟಾಪ್ ಥರ ಟಾಪ್ ಬಂದಿದೆ, ಅದಕ್ಕೆ ಬ್ಲ್ಯಾಕ್ ಕಲರ್ ಪ್ಯಾಂಟು. ಕ್ವಾಲಿಟಿ ಮಾತ್ರ ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಇದಂತೂ. ನಾನು ಯಾಕಂದರೆ ರಿಟರ್ನ್ ಹಾಕ್ಬಿಡ್ತೀನಿ. ಕ್ವಾಲಿಟಿ ನನಗೆ ಇಷ್ಟ ಆಗಿಲ್ಲ ಅಂದರೆ, ನನಗೆ ಸಮಾಧಾನ ಆಗಿಲ್ಲ ಅಂದರೆ ನಾನು ರಿಟರ್ನ್ ಹಾಕ್ಬಿಡ್ತೀನಿ. ಇದಂತೂ ಸೂಪರಾಗಿದೆ ಡ್ರೆಸ್ಸು. ಖಂಡಿತ ನಿಮ್ಮ ಮಕ್ಳಿಗೂ ಒಂದು ಸತಿ ಟ್ರೈ ಮಾಡಿ. ಅಂದರೆ ನಿಮ್ಮ ಹೆಣ್ಮಕ್ಳಿದ್ರೆ ನಿಮಗೂ, ಹೆಣ್ಮಕ್ಳಿದ್ರೆ ಸೈಜ್ ವೈಸ್ ನಿಮಗೆ ಒಂದು 12 ಇಯರ್ಸ್ವರೆಗೂ ಸಿಗುತ್ತೆ ಇದು. ಖಂಡಿತ ನೀವು ಒಂದು ಸತಿ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ. ಇದೊಂದು ಡೆನಿಮ್ ಫ್ರಾಕು. ಇದೊಂದು ಸಿಂಗಲ್ ಪೀಸ್ ಬಂದಿರೋದು. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ಬೋ ಬಂದಿದೆ ಒಂದು. ಇದೊಂದು ಡೆನಿಮ್ ಫ್ರಾಕ್ ಬುಕ್ ಮಾಡಿದ್ದೆ. ಯಾಕೋ ಅವಳಿಗೆ ಅಷ್ಟು ಫಿಟ್ಟಾಗಿ ಕಾಣಿಸ್ತಾ ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅಂದರೆ ಬಾಡಿ ಫಿಟ್ ಕೂತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೀಯಾಗೇ ಇದೆ ಇದು. ಇದರಿಂದ ಇದೊಂದು ವೈಟ್ ಟೀ ಶರ್ಟು ನಾನು ಚಿಕ್ಕಪೇಟೆಗೆ ಹೋದಾಗ ತೊಗೊಂಬಂದೆ. ನಾನು ಲಾಸ್ಟ್ ಟೈಮ್ ಮೆಜೆಸ್ಟಿಕಲ್ ಶಾಪಿಂಗ್ ಹೋಗಿದ್ನಲ್ಲ, ಆವಾಗ ಇದೊಂದು ವೈಟ್ ಕಲರ್ ಟೀ ಶರ್ಟ್ ತೋರಿಸಿದ್ದೀನಿ. ಇದು ನಾನು ಇದ್ರ ಜೊತೆಗೆ ಪೇರ್ ಮಾಡೋಣ ಅಂದ್ಬಿಟ್ಟು ತೊಗೊಂಬಂದೆ. ತುಂಬ ಚೆನ್ನಾಗಿದೆ ನೋಡಿ, ಎರಡಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ. ನೋಡೋಣ, ಅದನ್ನ ಟೀ ಶರ್ಟ್ ತಂದಮೇಲೆ ಅವಳು ಟ್ರಯಲ್ ಮಾಡಿಲ್ಲ. ಇದೊಂದು ಯಾಕೋ ಡೆನಿಮ್ ಫ್ರಾಕ್ ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಅಂದರೆ ಕ್ವಾಲಿಟಿ ಎಲ್ಲ ಓಕೆ, ತುಂಬ ಚೆನ್ನಾಗಿದೆ. ಅವಳು ಫೇಸ್ಗೆ ಸೂಟ್ ಆಗ್ತಿದ್ದಿಲ್ಲ. ಅದರಿಂದ ನಾನು ಟೀ ಶರ್ಟ್ ಜೊತೆ ಹಾಕ್ಸೋಣ ಅಂದ್ಬಿಟ್ಟು ಟೀ ಶರ್ಟ್ ಪೇರ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ ಅವಳ ಫೇವ್ರೆಟ್ ಡ್ರೆಸ್ಸು. ತುಂಬ ಚೆನ್ನಾಗಿದೆ, ತುಂಬ ಕಡಿಮೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿದೆ. ಇದನ್ನ ಈ ಥರ ಟೈ ಮಾಡ್ಕೊಳ್ಳೋದು, ದಾರ ಕೊಟ್ಟಿದ್ದಾರೆ, ಈ ಥರ ಟೈ ಮಾಡ್ಕೊಳ್ಳೋದು ನಾವು. 2 ಸೈಡು ಅಷ್ಟೇ ಟೈಯಿಂಗೇ ಇರೋದು. ತುಂಬ ಚೆನ್ನಾಗಿದೆ. ಮೇಲ್ಗಡೆ ಈ ಥರ ಡಿಸೈನ್ ಬಂದಿದೆ, ತುಂಬ ಚೆನ್ನಾಗಿದೆ. ಕಲರ್ ಮಾತ್ರ ಸೂಪರಾಗಿದೆ, ಕಲರ್ ಕಾಂಬಿನೇಷನು. ಇದೊಂದು ಟಾಪು, ಅದ್ರ ಜೊತೆಗೆ ಇದು ಪ್ಯಾಂಟ್. ಇದು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನೋಡ್ಬೋದು, ಎಕ್ಸ್ಪೆಂಡು ಆಗುತ್ತೆ. ಅವ್ಳ ಫೇಸಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೂ. ಅದರಿಂದ ಇರಲಿ ಅಂದ್ಬಿಟ್ಟು ಇಟ್ಕೊಂಡೆ. ಇದು ಅಷ್ಟೇ 300 ಒಳಗಡೆನೆ. ನೋಡಿದ್ರಲ್ಲ, ಇಷ್ಟು ಶಾಪಿಂಗ್ ಮಾಡಿಕೊಂಡೆ. ಒಂದು 20 ಡೇಸ್ ಆಗಿತ್ತು. ತೋರಿಸೋಣ ಅಂದ್ಕೊಂಡು ತೋರ್ಸೋಕ್ಕೆ ಆಗಿರಲಿಲ್ಲ. ಅದರಿಂದ ನಿಮ್ಮ ಮಕ್ಳಿಗೂ ಯೂಸ್ ಆಗುತ್ತೆ, ನಿಮಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಶೇರ್ ಮಾಡ್ಕೊಂಡಿದ್ದಷ್ಟೇ. ಇವಾಗ ನಮ್ಮ ಅತ್ತೆ ಮನೆಗೆ ಹೊರಡಬೇಕು. ನನ್ನ ಮಗಳು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಡ್ತಾಳೆ. ಇವಾಗ ನಾನು ಒಂದು ಗ್ಲಾಸ್ ಕಾಫಿ ಮಾಡಿಕೊಂಡು ಕುಡಿದು, ಯಾಕಂದರೆ ಇವಾಗ ತಾನೇ ತಲೆಗೆ ಸ್ನಾನ ಮಾಡಿದೆ, ಲೈಟಾಗಿ ತಲೆ ನೋವ್ತಾ ಇದೆ, ತಲೆ ಆರಿಲ್ಲ ಅಲ್ಲ, ಅದರಿಂದ ಇವಾಗ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದು ಹೊರಡಬೇಕು. ಯಾಕಮ್ಮ, ಯಾಕಿನ್ನ ಯೂನಿಫಾರ್ಮ್ ಚೇಂಜ್ ಮಾಡಿಲ್ಲ? ತಿಂತಲೇ ಇರು. ಅಲ್ಲ, ಬಂದ ತಕ್ಷಣ ಅವಳಿಗೆ ಏನಾದರೂ ತಿನ್ನೋಕೆ ಕೊಡಬೇಕು. ಯಾಕಂದರೆ ತುಂಬ ಅಂದರೆ ಸ್ನ್ಯಾಕ್ಸ್ ಹಾಕ್ತೀನಿ, ಅದೇನು ಅಂತ ಗೊತ್ತಿಲ್ಲ. ಅಮ್ಮ ಹೊಟ್ಟೆ ಹಸಿತಾ ಇದೆ ಅಂತ ರೋಡಲ್ಲೇ ಹೇಳ್ಕೊಂಬರ್ತಾ ಇರ್ತಾಳೆ. ಯಾಕೋ ಅಂದರೆ ಜಾಸ್ತಿ ಬಾಕ್ಸ್ ನಾವು ತುಂಬ ಫುಲ್ಲು ಒಂದು ಬಾಕ್ಸ್ ಹಾಕಲ್ಲ, 3/4 ಬಾಕ್ಸ್ ಅಷ್ಟೇ ಊಟ ಹಾಕ್ತೀನಿ ಚಿಕ್ಕ ಬಾಕ್ಸಲ್ಲಿ. ಫುಲ್ ಹಾಕಿದ್ರೆ ಏನು ಮಾಡ್ತಾಳೆ, ವೇಸ್ಟ್ ಮಾಡ್ತಾಳೆ. ರಿಟರ್ನ್ ತಂದೇ ತರ್ತಾಳೆ. ನಾನು ಹಾಕೋ ಅಷ್ಟು ಕರೆಕ್ಟಾಗಿ ತಿಂದ್ಬಿಟ್ಟು ಬರ್ತಾಳೆ. ಹೋಗು ಬೇಗ, ವೇಸ್ಟ್ ಮಾಡ್ತಾಳಲ್ಲ ಅಂದ್ಬಿಟ್ಟು 3/4 ಬಾಕ್ಸ್ ಹಾಕ್ತೀನಿ ಅಷ್ಟೇ. ಅದರಿಂದ ಹೊಟ್ಟೆ ಹಸಿವಾಗುತ್ತೇನೋ, ಅಮ್ಮ ಹೊಟ್ಟೆ ಹಸಿವು ಅಂತ ಅಂದ್ಕೊಂಡೇ ಬರ್ತಾಳೆ ಉದ್ದಕ್ಕೂ. ಇವಾಗ ಅವಳಿಗೂ ಹಾಲು ಕಾಯಿಸ್ಕೊಡ್ಬಿಟ್ಟು ನಾನು ಕಾಫಿ ಕುಡಿದ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಹೊರಡಬೇಕು. ಇದೊಂದು ಟೆನ್ಷನ್ ಇದೆ, ರಿಪೋರ್ಟ್ ಏನಾಗುತ್ತೋ ಏನೋ ಅಂತ ಸ್ವಲ್ಪ ಭಯನೂ ಇದೆ. ನೋಡೋಣ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗಿ ರಿಪೋರ್ಟ್ ಇಸ್ಕೊಬರ್ಬೇಕು. ಯಾಕಂದರೆ ತುಂಬ ಕೆಮ್ಮಿದೆಯಲ್ಲ, ಅದು ಸ್ವಲ್ಪ ಭಯ. ಸಿಕ್ಕಾಬಟ್ಟೆ ಕೆಮ್ತಾ ಇದ್ದಾರೆ, ಇನ್ನೂ ಕಂಟ್ರೋಲ್ ಆಗಿಲ್ಲ ಕೆಮ್ಮು. ಮತ್ತು ಫೀವರ್, ನೈಟ್ ಆದರೆ ಫೀವರ್ ಬರುತ್ತೆ, ಅದೊಂದು ಸ್ವಲ್ಪ ಭಯ ಇದೆ. ನೋಡೋಣ ಏನಾಗುತ್ತೋ ಏನೋ. ಹೊರಗಡೆ ಮಳೆ ಬರೋ ಥರ ಇದೆ. ಬೇಗ ಒಂದು ಗ್ಲಾಸ್ ಕಾಫಿ ಕುಡಿದು ಬಟ್ಟೆ ಹಾಕಿದ್ದೆ, ಬಟ್ಟೆ ಎತ್ಕೊಬರ್ಬೇಕು. ಇವಾಗ ಕಾಫಿ ಕುಡಿದ್ಬಿಟ್ಟು ಹೋಗ್ಬಿಟ್ಟು ಬಟ್ಟೆ ಎತ್ಕೊಬಂದು ಅದಾದಮೇಲೆ ಹೊರಡಬೇಕು.
ನನ್ನ ಮಗಳು ಇನ್ನು ಹೋಮ್ವರ್ಕ್ ಮುಗಿಸ್ತಾ ಇದ್ದಾಳೆ. ಹೋಮ್ವರ್ಕ್ ಮಾಡಿಸ್ತಾಳೆ ಏನಾದರೂ ಕರ್ಕೊಂಡೋದ್ರೆ ಬರೋ ಅಷ್ಟ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಮಲಗಿಬಿಡ್ತಾಳೆ, ಬಂದ ತಕ್ಷಣ ಮಲಗಿಬಿಡ್ತಾಳೆ. ಅಲ್ಲೂ ಆಟ ಎಲ್ಲ ಆಡಿಟ ಸ್ವಲ್ಪ ಟಯರ್ಡ್ ಆದಂಗೆ ಆಗಿರುತ್ತಲ್ವ, ಹೋಮ್ವರ್ಕ್ ಫಿನಿಷೇ ಮಾಡಲ್ಲ. ಮತ್ತು ಬೆಳಗ್ಗೆ ಎದ್ದು ಅಳ್ತಾ ಇರ್ತಾಳೆ, ನಾನು ಹೋಮ್ವರ್ಕ್ ಮಾಡಿಲ್ಲ, ನನಗೆ ಭಯ ಆಗುತ್ತೆ ಹಾಗೆ ಹೀಗೆ ಅಂತ ಅಳ್ತಾ ಇರ್ತಾಳೆ. ಅದರಿಂದ ಇವಾಗಲೇ ಹೋಮ್ವರ್ಕ್ ಮುಗಿಸ್ಕೊ ಅಂತ ಹೇಳಿದ್ದೆ, ಅದರಿಂದ ಮುಗಿಸ್ಕೊತಾ ಇದ್ದಾಳೆ. ಅಮ್ಮು ಆಮ್ಲೆಟ್ ಹಾಕೊಡ್ಲಾ? ಮುಗಿಸ್ತಾ? ಅಜ್ಜಿ ಮನೆ ಅಂದರೆ ಫಸ್ಟು. ಕಾಫಿ ರೆಡಿ ಆಯಿತು. ಇವಾಗ ಕುಡಿದ್ಬಿಟ್ಟು ಮಳೆ ಬರಂಗಿದೆ, ಏನು ಮಾಡೋದು ಗೊತ್ತಿಲ್ಲ. ಮಳೆ ಬರದೇ ಇದ್ದರೆ ಸಾಕು. ಫುಲ್ಲು ಮೋಡ ಆಗಿದೆ. ಕಾಫಿ ಕುಡಿದ್ಬಿಟ್ಟು ಹೋಗಿ ಬಟ್ಟೆ ಎತ್ಕೊಂಡ್ಬಂದ್ಬಿಟ್ಟು ಇವಾಗ ಹೊರಡ್ತೀನಿ ನಾನು ನಮ್ಮ ಅತ್ತೆ ಮನೆಗೆ. ಟೈಮ್ ಬಂದು 4:45 ಆಗಿದೆ. 5:30ಗೆಲ್ಲ ಹೋಗೋಣ, ಯಾಕಂದರೆ ನಮ್ಮ ಅಕ್ಕ ಬರ್ತಾರೆ, ಅವರು ಆ ಟೈಮ್ಗೆ ಬರ್ತಾರೆ. ಸರಿ ಹೋಗುತ್ತೆ ರಿಪೋರ್ಟ್ ಇಸ್ಕೊಂಡು ಹೋಗೋಕ್ಕೆ ಅಂತ ಅಂದ್ಕೊಂಡಿದ್ದೆ. ನೋಡೋಣ, ಮಳೆ ಬಂದ್ಬಿಡುತ್ತೆ, ಬೇಗ ಹೋಗ್ಬಿಡ್ಬೇಕು. ಅವ್ರು ಬರೋ ಗಂಟೆ ವೆಯ್ಟ್ ಮಾಡಲ್ಲ, ಆದಷ್ಟು ಬೇಗ ಹೋಗ್ತೀನಿ. ಇವಾಗ ನಮ್ಮ ಅತ್ತೆ ಮನೆ ಹತ್ರ ಬಂದೆ. ಬರೋಕ್ಕೇನು ಇತ್ತಿಲ್ಲ, ಯಾಕಂದರೆ ಬ್ಲಡ್ ಟೆಸ್ಟು ಸಂಜೆಗಂತೆ, ನೈಟ್ 9 ಗಂಟೆಗೆ ಕೊಡ್ತಾರಂತೆ. ನನ್ನ ಹಸ್ಬೆಂಡಿಗೆ ಬೆಳಗ್ಗೆನೇ ಹೇಳಿದ್ರಂತೆ, ಕಫ ಟೆಸ್ಟ್ಗೆ ಹೋಗಿದ್ರು ಅವರು. ಅವ್ರಿಗೆ ಬೆಳಗ್ಗೆನೇ ಹೇಳಿದ್ರಂತೆ. ಅವರು ಒಂದು 4-5 ಸತಿ ಫೋನ್ ಮಾಡೋರೆ ಬೆಳಗ್ಗೆಯಿಂದ ನನಗೆ, ಆದರೂ ಒಂದು ಮಾತು ಹೇಳಿಲ್ಲ. ಇವಾಗ ಹೇಳ್ತಾ ಇದ್ದಾರೆ 9 ಗಂಟೆಗೆ ಕೊಡ್ತೀನಿ ಅಂದಿದ್ರು, ನೀನು ಈಗಲೇ ಯಾಕೆ ಹೋದೆ ಅಂತ. ನನ್ನ ಮಗಳು ಹಠ ಮಾಡ್ತಿದ್ಲಲ್ಲ, ಹಾಗೆ ಬಂದೆ. ನಮ್ಮ ಅತ್ತೆ ಯಾಕೋ ಬಾಯಿ ಒಂಥರ ಆಗೈತೆ ಕಣಮ್ಮ, ಏನು ತಿಂದರೂ ಟೇಸ್ಟ್ ಆಗ್ತಾಯಿಲ್ಲ, ಮಾತ್ರೆ ನುಂಗಿ ಬಾಯಿ ಒಂಥರ ಆಗೈತೆ ಅಂದರು. ಗೋಬಿ ತರೋಣ ಅಂತ 3 ಅಂಗಡಿಲಿ ನೋಡಿದೆ, ಅವರು ಗೋಬಿ ಇಲ್ಲ ಅಂದರು. ಅದರಿಂದ ನಮ್ಮ ಅತ್ತಿಗೆ ಮಗಳಿಗೆ ಹೇಳಿದ್ದೀನಿ, ತಗೊಬರ್ತಾಳೆ. ಇವಾಗ ಈಚೆ ಕೂತಿದ್ದೀವಿ. ನಮ್ಮ ಅತ್ತಿಗೆ ಕೆಲಸ ಮುಗಿಸ್ಕೊಂಡು ಇನ್ನೂ ಬಂದಿಲ್ಲ. ಇನ್ನೇನು ಒಂದು 1/4 ಗಂಟೆ ಟೈಮ್ ಆಗಿದೆ ಅಲ್ಲೇ, 6 o'clockಗೆ ಇನ್ನೊಂದು 10 ನಿಮಿಷ ಇದೆ. ಇವಾಗ ಅವರು ಬರ್ತಾರೆ. ಅಯ್ಯೋ ಅದು ಯಾತಿ ಕೇಳ್ದೆ ತಕ್ಕೊಡಗಂಟು ಬಿಟ್ಟಿಲ್ಲ. ಕೋಳಿ ಮರಿಯ ಅವನಿಗೆ ಎಷ್ಟು ವರ್ಷ ಅವಾಗ? ಆಗಿತ್ತು ಒಂದು 12. ನಮ್ಮ ಮನೆಯವ್ರಿಗೆ ಪೆಟ್ ಲವರ್ಸ್, ನಮ್ಮ ಮನೆಯವರು ತುಂಬಾ ಬಂದು ಸಾಕನ್ನ ಇಷ್ಟಪಟ್ಟ ಹಬ್ಬದಲ್ಲಿ ಪಂಜರ ತರ ಇತ್ತು, ಸಾಕೊಂಡಿದ್ದ. ಇವೇನ್ ಮಾಡ್ದ ಅದೆಲ್ಲ ಹೋದ್ನಲ್ಲ, ಅಣ್ಣ ಏನ್ ಮಾಡ್ದ ಕೂದ್ಬಿಟ್ಟು ಸಾಂಬಾರ್ ಮಾಡ್ಕೊಂಡ್ರು. ಸಾಂಬಾರ್ ಮಾಡ್ಕೊಂಡು ತಿನ್ಕೊಂಡ್ಬಿಟ್ಟ. ಬಂದು ನನ್ನ ಮಗನು ಹಂಗೆ ಮೊನ್ನೆ ಯಾರ್ದೋ ಕೊತ್ತಿಮರಿನ ಕವರೊಳಗೆ ಹಾಕೊಂಡು ಹಿಡ್ಕೊಂಬಂದಾನಂತೆ. ನಮ್ಮ ಮನೆಯವ್ರು, ನಮ್ಮ ಅಮ್ಮ ಮಾವಿನ ಹಣ್ಣು ಬೆಳೆದಾರೆ, ಯಾರೋ ಕೊಡ್ತಾರಲ್ಲ ಹಳ್ಳಿ ಕಡೆ, ಕೊಟ್ಟಾರೆ ಅಂತ ನೋಡಿದ್ರೆ ಒಳಗಡೆ ಕವರ್ ಒಳಗಡೆ ಕೊತ್ತಿಮರಿ. ಅಯ್ಯೋ ದೇವ್ರೆ, ನಮ್ಮ ಅಮ್ಮ ಬೆಳಗ್ಗೆ ಹಿಂಗುಂಗುಟ್ಟು ಹೇಳ್ಕೊಂಡು ನಗಾಡ್ತಿತ್ತು. ಪ್ರಾಣಿಗಳು ಕಂಡ್ರೆ ಇಷ್ಟ. ಇವನ್ಗೂ ಅಷ್ಟೇ, ಪ್ರಾಣಿ ಕಂಡ್ರೆ ಇಷ್ಟ. ವಾತ 2 ಸತಿ ತಂದು ಕಟ್ಟಾಕೊಂಡಾನೆ, ಬೇರೆಯವ್ರ ಮನೆಯದ ಬಿಡ್ತಾರ. ನನ್ನ ಮಗ ಸೇಮ್ ನಮ್ಮ ಮನೆಯವ್ರ ಥರನೇ ಆಗವನೆ. ಮೊನ್ನೆ ಕೊತ್ತಿಮರಿ ಹಿಡ್ಕೊಂಬಂದಿದ್ನಂತೆ, ಯಾರ್ದು ಮನೇಲಿ ಇಟ್ಟವನಂತೆ. ಕೋಳಿಗಳು ಓಡ್ತಿದ್ದವು, ಕೋಳಿ ನಿಂಗ ಕೋಳಿ ಊರಲ್ಲಿ ಯಾರ ಕೈಗೂ ಸಿಕ್ತಿತ್ತಿಲ್ವಂತೆ, ನಮ್ಮ ಮನೆಯವ್ರ ಕೈಲೇ ಸಿಗೋದಂತೆ. ಅದಕ್ಕೆ ಈಗಲೂ ಅಷ್ಟೇ ಕೋಳಿ ಅಂತಾರೆ. ಫೋನ್ ಮಾಡಿದ್ರೆ ಊರ ಕಡೆಯಿಂದ ಯಾರಾದರೂ ಫೋನ್ ಮಾಡಿದ್ರೆ ಈಗಲೂ ಕೋಳಿ ಅಂತಾರೆ. ಎಷ್ಟೊಂದು ಯಾರ ಕೈಗೂ ಸಿಕ್ಕಲ್ಲ, ಹೋಗಿ ಸೇಮ್ ನನ್ನ ಮಗ ನಿಮ್ಮ ಮಗನ ಥರನೇ ಕಣಮ್ಮ. ಹೊರಟು ಅಂದರೆ ಹೊರಟು. ನಿಮ್ಮ ಮಗ ಕೋಳಿ ಹಿಡ್ಕೊಬತ್ತಾನೆ, ಇವ್ನು ವಾತನ ಹಿಡ್ಕೊಬಂದು ಕಟ್ಟಾಕತ್ತಾನಲ್ಲ. ನಮ್ಮಮ್ಮನ ಬೈಯೋದಂತೆ, ನಿಂಗೆ ಹೆಂಗೆ ಕೇಳಿ ಬಂದೈತಾ, ಹಾಲು ಹಾಕು, ಅನ್ನ ಹಾಕು, ಅದಕ್ಕೆ ನಿಂಗೆ ಏನಾಗೈತೆ, ಅನ್ನ ಹಾಕವ, ಹಾಲು ಹಾಕವ. ಹಂಗೆ ಸೇಮ್ ಪೆಟ್ ಲವರ್ಸು. ಯಾರ ಮನೇಲೂ ನಾಯಿ, ಬೆಕ್ಕು. ಇವನು ವಾತ ಹಸುನು ತುಂಬಾ ಇಷ್ಟಪಡ್ತಾನೆ. ಹಸು, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿ ಕ್ಯಾರೆಟು ಈಗಲೂ ಇಷ್ಟ ನಮ್ಮ ಮನೆಯವ್ರಿಗೆ. ಈಗಲೂ ಪೆಟ್ ಲವರ್ಸ್ ಅವರು. ಎಲ್ಲಾದರೂ ಒಂದು ಹಳ್ಳಿ ಕಡೆ ಹೋಗಿ ಜನ ಹಸು, ಕರು, ಕುರಿ, ಕೋಳಿ ಈ ಥರದ್ದು ನೋಡ್ಕೊಂಡು ಇದ್ಬಿಡು ಅಂದರೆ ನೆಮ್ಮದಿಯಾಗಿರ್ತಾರೆ. ಅಷ್ಟು ಪೆಟ್ ಲವರ್ಸ್ ಅವರು ಅಂತ, ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ. ಅವ್ರಿಗಂತೂ ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ನನ್ನ ಮಗನೂ ಸೇಮ್ ಹಂಗೆ ಆಗಿದ್ದಾನೆ. ಕೊತ್ತಿಮರಿ ಹಿಡ್ಕೊಂಬಂದು ಇಟ್ಕೊಂಡವನಂತೆ. ಬೆಳಗ್ಗೆ ಇದ್ದರೆ ನನ್ನ ಮಗನಿಗೆ ಎದ್ದ ತಕ್ಷಣ ಫೋನ್ ಮಾಡ್ತೀನಿ ನಾನು. ಇದೊಂದು ಅಭ್ಯಾಸ ನನಗೆ. ಫೋನ್ ಮಾಡಿದಾಗೆಲ್ಲ ಹೇಳ್ತಾ ಇರ್ತಾನೆ, ಅಂದರೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ಅವನ ಬಗ್ಗೆ. ಹಂಗೆ ಮಾಡ್ದ, ಹಿಂಗೆ ಮಾಡ್ದ, ಬೇರೆಯವ್ರ ಮನೆ ವಾತ ತಗೊಂಬಂದು ಕಟ್ಕೊಂಡವನೆ, ಅಂದರೆ ಆಡು ತಗೊಂಬಂದು ಕಟ್ಕೊಂಡವನೆ, ಬೆಕ್ಕು ಹಿಡ್ಕೊಬತ್ತಾನೆ, ನಾಯಿ ಹಿಡ್ಕೊಬತ್ತಾನೆ ಅಂತ. ಸೇಮ್ ಅಪ್ಪ ಮಗ ಒಂದೇ ಥರ ಆಗ್ಬಿಟ್ಟವ್ರೆ. ಕೋಳಿ ಎಷ್ಟು ದಿವಸ ಆಯ್ತು ನೀನು ಹೇರ್ ಸ್ಟ್ರೈಟಿಂಗ್ ಮಾಡಿ? ತಲೆಗೆ ಸ್ನಾನನೇ ಮಾಡಿಲ್ಲ ಹೇಳು, ಕೊಳಕಿ ಗಬ್ಬಿ ನೋಡಿ. ಹೇರ್ ಸ್ಟ್ರೈಟಿಂಗು ಮೈಸ್ತಾನ ಅಲ್ಲ, ಹೇರ್ ಸ್ಟ್ರೈಟಿಂಗ್ ಹೋಗುತ್ತೆ ಅಂದ್ಬಿಟ್ಟು ತಲೆಗೆ ಸ್ನಾನನೇ ಮಾಡಿಲ್ಲ. ಅಲ್ಲೇ 4 days ಆಗೋಯ್ತು ಕೊಳಕಿ. ಇವಾಗ ತಗೊಂಬಂದ್ಲು, ಗೋಬಿ ತಗೊಬರಕ್ಕೆ ಹೇಳಿದ್ದೆ, ತಗೊಂಬಂದ್ಲು. ನೋಡಿ, ಹೊಡಿತೀನಿ ಏನದು?
ಅಂದ್ರ ಅಂತಾಳ ನನ್ನ ಮಗ ಅಂತಾನೆ ಸುಧಾ ಅಂತ ಅದಕ್ಕೆ ಇವಳು ಅಂದಳು ಬಾಯಿ ಮೇಲೆ ಕುಡಿತೀನಿ ಇತ್ತು ಚಿಕ್ಕೋಳಲ್ಲ ನೀನು. ಟಿಕ್ ಮಾರ್ಕ್ ಹಾಕ್ಸಿ ನಮ್ಮತ್ತೆ ಏನೋ ತಂದಿದ್ದಾರೆ, ಏನಕ್ಕದು? ನುಗ್ಗೆ ಸೊಪ್ಪು ಯಾರಾರ ತಗೊಳ್ಳಿ, ಅತ್ತನಾರ ತಗೊಳ್ಳಿ, ಸೊಸೆನಾರ ತಗೊಳ್ಳಿ, ಮೊಟ್ಟೆಗೆ ಸಾಕು ಉಪ್ಸರ್ಗೆ ಸಾಲ ಸಾಲಲ್ವಮ್ಮ ಅಷ್ಟು ಉಪ್ಸಾರ್ಗೆ? ಕೆಳಕಿಡ್ಬೇಡಿ, ಕೂದಲೆಲ್ಲ ಇರ್ತವೆ ನೋಡಿ. ಡ್ರೆಸ್ಗಳು ಹಾಕೊಂಡು ಮಿಂಚ್ತಾ ಇದ್ದಾರೆ. ತಂದಿದ್ದು ಓಹೋ ಬಂದಿರೋದು ಹಾಕೊಳಕಲ್ವಾ ನೋಡಿ ಮಾಡ್ಬೇಕು. ಏನನ ಸಿಕ್ಕಿದ್ದು ಕಡಿಮೆ ರೇಟ್ಗೆ ಅಂತ ಬಾಚ್ಕೊಂಡು ನಾನು ಹಿಡ್ಕೊಂಡು ನಿಂತ್ಕೊಳ್ಳೋದೇ ಆಯ್ತು, ಇವ್ರು ತಗೊಳ್ಳೋದೇ ಆಯ್ತು. ಹಿಡ್ಕೊಂಡು ನಿಂತಿದ್ದೆ ಈಗ ರಾಶಿನ. ಟೈಟ್ ಅದೇನೋ ಗೊತ್ತಿಲ್ಲ. ಏನಿಲ್ಲ, ಚೆನ್ನಾಗೈತಿ, ಚೆನ್ನಾಗಿ ಕಾಣಿಸ್ತೀವಿ. ಫೋಟೋ ತೆಗಿಬೇಕಂತೆ ನಿಂತಿದ್ದಾರೆ. ಮಗಳು ಕ್ಯಾಮ್ರಾಮ್ಯಾನು, ಮಗಳು ಫೋಟೋ ತೆಗಿತಾಳೆ. ಬನ್ನಿ ಇನ್ನೊಂಚೂರು ಹಿಂದಕ್ಕೆ. ಅದ್ಯಾಕ ಅಷ್ಟು ದೂರ ಹೊಂಟೋಗಿದ್ದೀರಾ? ಗೋಬಿ ಅವಳು ಇಷ್ಟಪಟ್ಟು ತಿನ್ನಲ್ಲ, ನನಗೆ ಇಷ್ಟ ಆದರೆ ಜಾಸ್ತಿ ತಿನ್ನಲ್ಲ, ಈಟಾಗುತ್ತೆ ಅಂತ. ಇವಾಗ ಆಗ್ತಾ ಇದ್ದಾರೆ ಫೋಟೋಗೆಲ್ಲ ಫೋಸ್ ಕೊಟ್ಟು ಫೋಟೋ ಎಲ್ಲ ತೆಕ್ಕೊಂಡ್ಮೇಲೆ ಅದು ತಣ್ಣಗೆ ಆಗೋಯ್ತು. ಬಿಸಿ ಬಿಸಿಯಾಗಿ ಚಳಿಲಿ ತಿನ್ನೋಣ ಅಂದರೆ ಹಾಂ ಹಾಂ ಇವಳ ರೀಲ್ಸ್ ಮಾಡ್ತಾರಂತೆ. ಸುಮ್ಮನೆ ಏನಾಗಲ್ಲ, ರೀಲ್ಸ್ ಮಾಡ್ತಾರಂತೆ, ಅದಕ್ಕೆ ರೆಡಿ ಆಯ್ತಾ ಇದ್ದಾರೆ. ಟಚ್ ಅಪ್ ಮಾಡ್ಕೊತೀನಿ ಇರು ಅಂದ್ಬಿಟ್ಟು ಪೌಡ್ರ್ ಹಾಕೋತಾ ಇದ್ದಾರೆ. ಹಂಗೆ ಚೆನ್ನಾಗಿದ್ದಾರಲ್ವಾ? ತಮ್ಮನ ವಿಷ್ಟಲ್ಲಿ ನಿದ್ದೆ ಬಂದಿಲ್ವಂತೆ, ಇವಾಗ ರೀಲ್ಸ್ ಮಾಡ್ತಾರಂತೆ. ಏನಂತ ನಿದ್ದೆ ಮಾಡಿಲ್ಲ? ನೋಡ್ಬಿಟ್ಟು ಜ್ವರ ಬಂದ್ಬಿಟ್ಟದ ಬೇಕ್ರಿಲಿ ಹಂಗ ಮಾಮೂಲಿ ಕೇಕ್ ಕ್ರೀಮ್ ಇರೋದಿರುತ್ತಲ್ಲ ಅದ್ ಬೇಡ ಅಂದ್ಬಿಟ್ಟು ಪ್ಲೇನ್ ಕೇಕ್. ಮಗ ಇನ್ನು ಸಣ್ಣ ಮಗ ಅಂತಲ್ಲ, ಪ್ಲೇನ್ ಕೇಕ್ ತಕೊಂಡ್ ಏನ್ ಮಾಡೋದು ಮನೇಲಿ ಹೋಗ್ಬಿಟ್ಟು ಇಬ್ರು ತಿನ್ನಪ್ಪ ಕೊಟ್ಬಿಟ್ಟು ಆಮೇಲೆ ಹಾಕೊಂಡು ತಂದ್ಕೊಟ್ಟು. ನೋಡಿ ತಮ್ಮನ ಮಗಳು ಇಬ್ರು ತಿನ್ನಿ ಅಂತ ಹೇಳ್ಕೊಟ್ಟಿರೋದು, ನಾನು ತಿನ್ನಿ ಅಂತ ಅಲ್ಲ. ನಿನ್ನೆ ಆಡಿ ಆಡ್ತಿದೆ ನೀನೇ ಹಂಗೆ ಬಿಟ್ಟೆಯ ತಿಂದೇ ಇಲ್ಲ, ಆಡಿ ಆಡ್ತಿದೆ ನೀನೇ ಹಂಗೆ ಬಿಟ್ಟೆಯ ತಿಂದೇ ಇಲ್ಲ. ಟಿಕ್ ಟಾಕ್ ಮಾಡ್ತಾರಂತೆ. ಒಂದು ರೆಡಿ ಆಗಿದಾರಲ್ಲ ಹೊಸ ಡ್ರೆಸ್ ಹಾಕೊಂಡು, ಅದಕ್ಕೆ ಲೈಟಲ್ಲಿ ಹೋಗು. ಲೈಟ್ ಹಾಕಿ, ಇಲ್ಲೇ ಲೈಟ್ ಹಾಕಿ ಬಿಡಿ ಅಮ್ಮ, ಇಲ್ಲೇ ಮಾಡಲಿ. ನಮ್ಮ ಅಕ್ಕ ಉಪ್ಸಾರು ಮಾಡ್ತಾ ಇದ್ದಾರೆ. ನುಗ್ಗೆ ಸೊಪ್ಪು ತಂದಿದ್ರಲ್ಲ ಅದು, ಅಂದರೆ ಖಾರ ಸಪ್ರೇಟು ನೀರು ಸಪ್ರೇಟ್ ಮಾಡ್ತಾರಲ್ಲ ಅದು. ಅಮ್ಮ ಸೌಂಡ್ ಕಡಿಮೆ ಕೊಡಿ. ನಮ್ಮ ಅತ್ತೆ ಧಾರಾವಾಹಿ ಏನ್ರೆ ಮಾಡ್ತಾ ಇದ್ದೀರಾ ಬಿಂದು? ಯಾಕೆ ನಿಮಗೆ ಮೊಬೈಲ್ ಇಲ್ವಾ? ಅಲ್ಲ ಕಣವ, ಆಪರೇಟರ್ ಬರ್ತದ ನಿಮ್ಗೆ? ಯಾರು? ಆದ್ರೆ ಉಪ್ಸಾರು ಮಾಡಿದ್ರು ಇವರು. ನಾಳೆ ಬನ್ನಿ, ನಾನ್ ವೆಜ್ ಮಾಡ್ತಾರಂತೆ. ನಾಳೆ ಯಾಕೋ ಗೆಸ್ಟ್ ಬರ್ತಾರಂತೆ ಯಾರೋ. ನಾನ್ ವೆಜ್ ಮಾಡ್ತೀನಿ ನಾಳೆನು ಬಾ ಅಂತ ಇದ್ದಾರೆ, ನೋಡೋಣ. ನನ್ನ ಮಗಳ ಕಿವಿಗೆ ಏನಾದ್ರು ಬಿತ್ತು ಅಂದರೆ ನಾನು ಬರೋ ಗಂಟಲು ಹೊಳ್ತಾಳೆ, ಬರೋ ಗಂಟಲು ಬಿಡಲ್ಲ. ಇವಾಗ ಒಂದೆರಡು ರೀಲ್ಸ್ ಮಾಡ್ದು, ನಮ್ಮ ಅಕ್ಕನ ಕೈಲಿ ಮಾಡಿಸ್ದೆ ನಾನೇ. ಅದನ್ನ ಇವಾಗ ಸ್ಟೇಟಸ್ಗೆ ಹಾಕ್ಕೊಂಡ್ರೆ ನಾಳೆ ಗಂಟಲು ಯಾರು ನೋಡಿದ್ದಾರೆ ಅಂದರೆ ಅವರು ಪಬ್ಲಿಕ್ಕೆಲ್ಲ ಪೋಸ್ಟ್ ಮಾಡಲ್ಲ, ಸುಮ್ಮನೆ ಸ್ಟೇಟಸ್ಗೆ ಅಷ್ಟೇ ಹಾಕೋತಾರೆ. ತೋರಿಸಿ ಎಲ್ಲ ಕ್ಲಿಯರಾಗಿ. ಅದೇ ಕೆಲಸ ಇನ್ನು ಚೆಕ್ ಬಂದ ಮತ್ತೆ ಇದೆ ಅಂತ ಇದ್ರು. ಇನ್ನು ಅದೇ ಕೆಲಸ ಬೆಳಗ್ಗೆಯಿಂದ ಸಂಜೆ ಗಂಟೆ ಅದನ್ನೇ ನೋಡ್ತಾಳೆ ನಾ ಸ್ಟೇಟಸ್ಗೆ ಹಾಕ್ಬಿಟ್ಟು ಅಂತ. ಊಟ ಮಾಡ್ತಾ ಇದ್ದೀವಿ, ಉಪ್ಸಾರು ಮತ್ತು ಮುದ್ದೆ. ಚಿಕ್ಕದು ಮುದ್ದೆ ಮಾಡಿಸ್ಕೊಂಡು. ನನಗೆ ಈ ಥರ ಉಪ್ಸಾರು ತುಂಬ ಇಷ್ಟ. ನಮ್ಮ ಮನೇಲಿ ಮಾಡಲ್ಲ, ಯಾಕಂದರೆ ನನ್ನ ಹಸ್ಬೆಂಡ್ಗೆ ಆಗೋದೇ ಇಲ್ಲ ಈ ಸಾಂಬಾರು ಅಂದರೆ, ಇಷ್ಟ ಆಗಲ್ಲ ಅವ್ರಿಗೆ. ಯಾಕಮ್ಮ ನಿಮ್ಮ ಮಗ ಉಪ್ಸಾರು ತಿನ್ನಲ್ಲ? ನಮ್ಮ ಅತ್ತೆ ಊಟ ಮಾಡ್ತಾ ಇದ್ದಲ್ಲ, ಆಗ್ಲಿಂದ ತಿನ್ನಲ್ಲ, ಈಗಲೂ ತಿನ್ನಲ್ಲ. ಮಾಡಲೇಬೇಡ. ಟೊಮೆಟೊ ಗೊಜ್ಜು ನಾವು ಉಪ್ಸಾರು ಮಾಡ್ಕೊಂಡ್ರೆ ಅವ್ನಿಗೆ ಟೊಮೆಟೊ ಗೊಜ್ಜು ನನಗಂತೂ ತುಂಬ ಇಷ್ಟ. ಬಾಯಿ ನೀರು ಬರ್ತಾ ಇದೆ ನನಗೆ, ಬಾಯಿ ನೀರು ಬರ್ತೈತೆ ಉಪ್ಸಾರು ಖಾರಕ್ಕೆ. ಖಾರ ಆಗ್ಬಿಟ್ಟಿದ್ರೆ ಏನು ಇಲ್ಲ ಕಣ. ಮಾಮೂಲು ದೋಸೆ ಉಪ್ಸಾರು ಮುದ್ದೆ. ನಾನು ಊಟ ಮಾಡಿ 4 ವರ್ಷ ಆಗಿದೆ. ಉಪ್ಸಾರು ಮುದ್ದೆ ನನ್ನ ಮನೇಲಿ ಊಟ ಮಾಡಿ ಎಲ್ಲ ಉಪ್ಸಾರು ಊಟ ಮಾಡಿ ಒಳಗ ಬೇಡ ಸಾಕು, 15 ಸಾಕಾ? ಉಪ್ಸಾರು ನನಗಂತೂ ತುಂಬ ಇಷ್ಟ. ಅಂದರೆ ಒಂದೊಂದು ಟೈಮ್ ಎಲ್ಲ ರೇರಾಗಿ ಊಟ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅತ್ತೆ ಚೆನ್ನಾಗಿ ಮಾಡೋರು, ನಮ್ಮ ಅತ್ತೆಯಲ್ಲೂ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಮನೇಲಿ ಮಾಡಲ್ಲ, ನನ್ನ ಹಸ್ಬೆಂಡ್ ತಿನ್ನಲ್ಲ. ಮಕ್ಳು ಯಾರು ಊಟ ಮಾಡ್ತಾರೆ, ಯಾಕಂದರೆ ಅವ್ರು ದೋಸೆ ತಿಂತಾರಂತೆ. ದೋಸೆ ಇಟ್ಟಿದೆ, ದೋಸೆ ಹಾಕೊಂಡು ತಿಂತಾರೆ. ನಮ್ಮ ಅಕ್ಕೆ ಮಕ್ಕಳು ದೋಸೆ ಹಾಕ್ತಾರೆ. ನಾವು 3 ಜನ ಊಟ ಮಾಡ್ತಾ ಇದ್ದೀವಿ, ಯಾಕಂದರೆ ಇವಾಗ ರಿಪೋರ್ಟ್ ಇಸ್ಕೊಬರಕ್ಕೆ ಹೋಗ್ಬೇಕು. ಅದಕ್ಕೆ ಇನ್ನು ಐತೆ ಬಿಡು, 9 ಗಂಟೆಗೆ ಲ್ಯಾಬ್ಗೆ ಹೋಗೋದು ಇಸ್ಕೊಬರಕ್ಕೆ, ಅಲ್ಲಿಂದ ಅಲ್ಲಿಗೆ ಹೋಗೋದು.
ಇವತ್ತು ರಿಪೋರ್ಟ್ ತೊಗೊಳ್ಳೋಣ ಅಂತಲೇ ಬಂದಿದ್ದು ನಾನು, ಆದರೆ ಹೋಗಿದ್ದು ರಿಪೋರ್ಟ್ ಕೊಡಲಿಲ್ಲ. 9 o'clock ಬನ್ನಿ ಅಂತ ಹೇಳಿದರು, 9 ಗಂಟೆಗೆ ಬನ್ನಿ ಅಂತ ಹೇಳಿದರು. ಆದರೆ ಇನ್ನೊಬ್ಬರು ಬರಬೇಕು, ಇನ್ನೊಬ್ಬರು ಬಂದು ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ಅದಾದಮೇಲೆ ನಾಳೆ ಕೊಡ್ತೀವಿ, ನಿಮ್ಗೆ ನಾಳೆ ಸಿಗುತ್ತೆ ರಿಪೋರ್ಟು ಅಂದರು. ಏನು ಅಂತ ಗೊತ್ತಿಲ್ಲ, ಅಲ್ಲೇ 4 days ಆಯಿತು. ನಾಳೆಗೆ 4 days ಆಗುತ್ತೆ. ನಾವು ಬ್ಲಡ್ ಟೆಸ್ಟ್ ಮಾಡಿಸಿ ಸಿಗ್ನಿಲ್ವಲ್ಲ, ನಾಳೆ ಬೆಳಗ್ಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಾನಿಲ್ಲೇ ಊಟ ಮಾಡಿದೆ, ಉಪ್ಸಾರು ಮುದ್ದೆ ಮಾಡಿದ್ರು ಅಂದ್ಬಿಟ್ಟು ನನಗೆ ಇಷ್ಟ ಅಂದ್ಬಿಟ್ಟು ನಾನಿಲ್ಲೇ ಊಟ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ಗೆ ಮೊಟ್ಟೆ ಗೊಜ್ಜು ಮಾಡಿ ದೋಸೆ ಇಟ್ಕೊಟ್ಟಿದ್ದಾರೆ. ಮನೆಗೆ ಹೋಗಿ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಡ್ಬೇಕು. ಇವಾಗ ನನ್ನ ಹಸ್ಬೆಂಡು ಕೆಳಗಡೆ ಇದ್ದಾರೆ, ನಾನು ಹೊರಡ್ತೀನಿ ಇವಾಗ ಮನೆಗೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಬಾಯ್. ಯಾವ್ದು ಮಾಡ್ತೀಯಾ? ಬಾ ಮನೆಗೆ ಹೋಗೋಣ, ಟೈಮ್ ಆಯಿತು. ನನ್ನ ಹಸ್ಬೆಂಡು ಬಂದಿದ್ದರು, ಆದರೆ ಮೇಲ್ಗಡೆ ಎಲ್ಲ ಬರಲಿಲ್ಲ, ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು. ಇವಾಗ ನಾನು ಹೊರಡ್ತಾ ಇದ್ದೀನಿ. ಸೀಬೆಕಾಯಿ ನನ್ನ ಹಸ್ಬೆಂಡೇ ತಂದಿದ್ದು, ನನಗೆ ಯಾಕೋ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ಮೊನ್ನೆ ಹೇಳಿದ್ದೆ, ಅದರಿಂದ ತೊಗೊಂಬಂದಿದ್ದಾರೆ. ಅದು ಶುಗರ್ಗೆ ಒಳ್ಳೆಯದು ಅಂತಾರಲ್ಲ, ಅದರಿಂದ ನಮ್ಮ ಅತ್ತೆಗೆ ಒಂದು 4 ಕೊಡೋಣ ಅಂದ್ಬಿಟ್ಟು ನಮ್ಮ ಅತ್ತಿಗೆ ಮಗಳು ಹೋಗಿ ಇಸ್ಕೊಬಂದ್ಲು ಕೆಳಗಡೆ. ನಮ್ಮ ಮನೆಯವ್ರು ಬಂದಿದ್ದಾರೆ. ಕೆಮ್ಮು ನಿಂತಿಲ್ವಪ್ಪ? ನೋಡಿ ಹಿಂಗಾಗ್ಬಿಟ್ಟಿದ್ದಾರೆ. ಚಿನಿ ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟೈತೆ. ಹಾಂ ಸರಿ ನಡೀರಿ, ಸ್ಟಾರ್ಟ್ ಮಾಡಿ, ನಾನು ಮಾಡ್ಕೋತೀನಿ. 2 wheeler ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಹೋಗಿ ಯಾಕೋ ನಂದು 2 wheeler ಬ್ಯಾಟ್ರಿ ಹೋಗ್ಬಿಟ್ಟಿದೆ, ಸ್ಟಾರ್ಟ್ ಆಗ್ತಾನೇ ಇಲ್ಲ. ಇವಾಗ ಟೈಮ್ ಬಂದು 9:30 ಆಗಿದೆ. ಮನೆಗೆ ಬಂದು ನನ್ನ ಹಸ್ಬೆಂಡ್ ಊಟಕ್ಕೆ ಆಗಲೇ ಹೇಳಿದ್ನಲ್ಲ, ದೋಸೆ ಇಟ್ಟು ಮತ್ತು ಮೊಟ್ಟೆ ಪಲ್ಯ ತೊಗೊಂಬಂದಿದ್ದೀವಿ. ಇವಾಗ ಬಿಸಿ ಬಿಸಿಯಾಗಿ ಒಂದು ನಿಮಿಷ, ಇವಾಗ ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಡ್ಬೇಕು. ಒಂದು ಬ್ಯಾಗು ಫಿಕ್ಸು, ನಮ್ಮ ಅತ್ತೆ ಮನೆಗೂ ನಮ್ಮ ಮನೆಗೂ. ಇಲ್ಲಿಂದ ಏನಾದರೂ ತೊಗೊಂಡೋದ್ರು ಇದೇ ಬ್ಯಾಗು, ಅಲ್ಲಿಂದ ಏನಾದರೂ ತಂದ್ರೂ ಇದೇ ಬ್ಯಾಗು. ನೋಡ್ಬೋದು ಸೀಬೆಕಾಯಿ. ಏನಪ್ಪ ನನ್ನ 8 ತಂದಿದ್ರಂತೆ. ನಾನೇ ಕೇಳಿದ್ದೆ ಮೊನ್ನೆ, 8 ತೊಗೊಂಬಂದಿದ್ರಂತೆ. ನಾನೇ ಮೊನ್ನೆ ಕೇಳಿದ್ದೆ ಸೀಬೆಕಾಯಿ ತಿನ್ನಬೇಕು ತೊಗೊಬರ್ರಿ ಅಂತ. ಅದರಿಂದ 8 ಸೀಬೆಕಾಯಿ ತಂದಿದ್ದಾರೆ. 4 ನಮ್ಮ ಅತ್ತೆ ಕೊಟ್ಟು, ಇದು 4 ನನಗೆ ತಂದವ್ರೆ. ನೋಡಿ, ಇದೊಂದು ತಿಂತೀನಿ ಇವಾಗ, ಹಣ್ಣಾಗಿದೆ ಅಲ್ಲ ಅದರಿಂದ. ಮೊಟ್ಟೆ ಪಲ್ಯ ಮತ್ತು ದೋಸೆ ಇಟ್ಟು ಇವಾಗ ದೋಸೆ ಹಾಕಿ ಕೊಡಬೇಕು. ಅವರು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ ಬಂದು. ಅಮ್ಮ ರೂಮಲ್ಲಿ ಇಕ್ಕಪ್ಪ, ಇದು ಅಮ್ಮ ರೂಮಲ್ಲಿ ಇಕ್ಕು, 2 ಹೋಗಿ ಮಲ್ಕೋ. ತಗೋ, ಇದು ನಿಂದು ಕಿವಿದು ಕ್ಯಾಪು. ದೋಸೆ ಹಾಕ್ಬೇಕು. ಇದೊಂದು ತೊಳ್ಕೊಂಡು ತಿಂತೀನಿ ಇವಾಗ. ನನಗೆ ಹಣ್ಣಿಗಿಂತ ಕಾಯಿ ಇಷ್ಟ ಆಗುತ್ತೆ ಸೀಬೆಕಾಯಲ್ಲಿ. ಹಣ್ಣು ಅಷ್ಟು ತಿಂದಂಗೆ ಅನಿಸಲ್ಲ, ಕಾಯಿ ತಿಂದರೆ ಒಂಥರ ಸಮಾಧಾನ. ಯಾಕಂದರೆ ಕಾಯಿ ತಿಂದರೆ, ಚಿಕ್ಕ ವಯಸ್ಸಿಂದಲೂ ಅಷ್ಟೇ ಕಾಯಿ ತುಂಬ ಇಷ್ಟಪಟ್ಟು ತಿಂತೀನಿ. ಹಣ್ಣಾಗಿ ತಗೊಂಡ್ಬಿಟ್ಟು ಇದನ್ನ ಕಟ್ ಮಾಡ್ಕೊಂಡು ತಿಂತಾ ಇರೋದಷ್ಟೇ. ಯಾಕೆ ಅಂತ ಗೊತ್ತಲ್ಲ, ಯಾಕೋ ದೋಸೆ ಬರ್ತಿತ್ತಿಲ್ಲ, ಅದಕ್ಕೆ ಚಿಕ್ಕ ಚಿಕ್ಕದು ಹಾಕಿದ್ದೀನಿ. ದೋಸೆ ಇಟ್ಟು ತಗೊಬಂದೆ, ಅತ್ತ ಅಲ್ಲೇ ಬಿಸಿ ಬಿಸಿದು ಹಾಕ್ಕೊಡು ಅಂತ ಕೊಟ್ಟರು. ದೋಸೆ ಮತ್ತು ಮೊಟ್ಟೆ ಪಲ್ಯ ರೆಡಿಯಾಗಿದೆ, ಕೊಡಬೇಕು. ನನ್ನ ಹಸ್ಬೆಂಡು ತಿಂದಾಯಿತು. ಚೆನ್ನಾಗೈತಾ ರೀ? ಚೆನ್ನಾಗಿ ಮಾಡೋರ ಮೊಟ್ಟೆ ಪಲ್ಯ? ಹಾಂ, ಚೆನ್ನಾಗೈತಾ? ಅವರು ಊಟ ಎಲ್ಲ ಆಯಿತು. ಹೇಳು, ಹಾಂ ನಿನ್ನ ಫೇವ್ರೇಟ್? ನೋ, ಉಪ್ಸಾರು ಮುದ್ದೆ. ಹಾಂ, ನಿಮ್ಗೆ ಇಷ್ಟ ಇಲ್ಲ? ಅದೇ ಯಾಕೆ ಇಷ್ಟ ಇಲ್ಲ? ಉಪ್ಸಾರು ಮುದ್ದೆ ಚೆನ್ನಾಗಿರುತ್ತೆ ತಾನೇ, ಒಂದು ಟೈಮ್ಗೆ ಬಿಸಿ ಬಿಸಿಯಾಗಿ. ಅವಾಗಿಂದ ತಿಂದಿಲ್ವಂತೆ, ಮದುವೆಗಿಂತ ಮುಂಚೆ ಚಿಕ್ಕ ಮಗುವಿಂದಲೂ ಉಪ್ಸಾರು ಮುದ್ದೆ ತಿಂತಿತ್ತಿಲ್ವಂತೆ.
ನನಗೇನು ಇವತ್ತು ತಿನ್ನಬೇಕು ಅನ್ನಿಸ್ತು. ಅದು ನುಗ್ಗೆ ಸೊಪ್ಪಲ್ವಾ, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಿಂದೆ. ಚೆನ್ನಾಗಿತ್ತು. ನನ್ನ ಹಸ್ಬೆಂಡು ಊಟ ಎಲ್ಲ ಆಯಿತು. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.